ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ಯಾರೆಲ್ಲ ಪಿಂಚಣಿನ ಪಡಿತಾ ಇರ್ತಾರೆ ಪಿಂಚಣಿದಾರರು, ಇವತ್ತಿನ ವಿಡಿಯೋದಲ್ಲಿ ಯಾವಾಗ ಹಣ ಜಮಾ ಆಗುತ್ತೆ, ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳದು ಮತ್ತು ಮಾರ್ಚ್ ತಿಂಗಳಿನ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾರೆಲ್ಲ ಒಂದು ಪಿಂಚಣಿನ ಪಡಿತಾ ಇರ್ತಾರೆ ಪಿಂಚಣಿದಾರರು, ಅಂಗವಿಕಲರಾಗಿರ್ಬೋದು, ಮತ್ತು ಮನಸ್ವಿನಿ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ಮತ್ತು ವೃದ್ಧಾಪ್ಯ ವೇತನ ಆಗಿರ್ಬೋದು, ಇಂಥ ಯಾವುದೇ ಒಂದು ಪಿಂಚಣಿದಾರರು ಪಿಂಚಣಿನ ಪಡಿತಾ ಇರ್ತಾರೆ. ಎಷ್ಟು ತಿಂಗಳಿಂದ ನಿಮಗೆ ಪಿಂಚಣಿನ ಬಂದಿಲ್ಲ, ಎಷ್ಟು ಕಂತುಗಳು ಬಂದಿದೆ, ಮತ್ತು ಎಷ್ಟು ಕಂತುಗಳನ್ನು ಪೆಂಡಿಂಗಲ್ಲೇ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಒಂದು ಪಿಂಚಣಿ ಬರ್ತಾ ಇದೆಯಾ ಇಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಯಾವಾಗ ಜಮಾ ಆಗುತ್ತೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಹೌದು ಸ್ನೇಹಿತರೆ, ಯಾರೆಲ್ಲ ಒಂದು ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹೌದು ಸ್ನೇಹಿತರೆ, ಇವಾಗ 3 ತಿಂಗಳಿನ ಪಿಂಚಣಿ ಹಣ ಬಾಕಿ ಇದೆ. ಸ್ನೇಹಿತರೆ, ಯಾವಾಗ ಜಮಾ ಆಗುತ್ತೆ ಅಂತ, ಎಷ್ಟು ಜಮಾ ಆಗುತ್ತೆ ಮತ್ತು ಯಾವಾಗ ಜಮಾ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತು ಇನ್ನು ಎಷ್ಟು ದಿನದಲ್ಲಿ ಕೂಡ ಜಮಾ ಆಗುತ್ತೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮೊದಲನೇದಾಗಿ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ನಿಮಗೆ ಎಷ್ಟು ಕಂತುಗಳು ಬಂದಿದೆ ಮತ್ತು ಎಷ್ಟು ಕಂತುಗಳು ಬಾಕಿ ಇದೆ ಅಂತ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಾಗ ನಾನು ಸಂಪೂರ್ಣ ತಿಳಿಸ್ಕೊಡಕತ್ತೀನಿ ರೀ. ಅದಕ್ಕೆ ನಮ್ಮ ಒಂದು ಚಾನಲ್ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೂಡ ಮಾಡ್ರಿ ಅಂತ ಕೇಳ್ತಾ, ಹಂಗೆ ಯಾರೆಲ್ಲ ಪಿಂಚಣಿದಾರರಿಗೆ ಸಡನ್ನಾಗಿ ಪಿಂಚಣಿನ ಜಮಾ ಆಯಿತು ಅಂತಂದರೆ ನಮಗೆ ಒಂದು ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದಾಗಿರುತ್ತೆ. ಸ್ನೇಹಿತರೆ, ಕಮೆಂಟ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡಿ ಮತ್ತು ಅಪ್ಲೋಡ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಮತ್ತು ಅದೇ ರೀತಿಯಲ್ಲಿ ಯಾರೆಲ್ಲ ಪಿಂಚಣಿನ ಪಡಿತಾ ಇರ್ತಾರೆ, ಮತ್ತು ಪಿಂಚಣಿ ಆ್ಯಕ್ಟಿವಲ್ಲಿ ಇದೆಯಾ ಅಥವಾ ಇನ್ಆ್ಯಕ್ಟಿವಲ್ಲಿ ಇದೆಯಾ ಅಥವಾ ಬರ್ತಾ ಇಲ್ವಾ ಅಂತ ಯಾವ ರೀತಿ ನಾವು ಚೆಕ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಮೊದಲನೇದಾಗಿ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿದ ನಂತರ ಈ ರೀತಿ ಬರುತ್ತೆ. ಇದರ ಲಿಂಕನ್ನು ನಾನು ಡೈರೆಕ್ಟಾಗಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರನೇ ನೀವು ಭೇಟಿ ನೀಡಿ ನಿಮ್ಮದು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬೆನಿಫಿಷರಿ ಐ ಡಿ ಅಂತ ಇದೆ. ಬೆನಿಫಿಷರಿ ಐ ಡಿ ಎಲ್ಲಿಂದ ತಗೊಳ್ಳೋದು ಅಂತ ನಾನು ಆದರೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಬಿಟ್ಟು ನೀವು ಬೆನಿಫಿಷರಿ ಐ ಡಿನ ತಕ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಬಾಕ್ಸಲ್ಲಿ ನಿಮ್ಮ ಒಂದು ಬೆನಿಫಿಷರಿ ಐ ಡಿನ ಹಾಕ್ಕೋಬೇಕಾಗುತ್ತೆ. ಬೆನಿಫಿಷರಿ ಐ ಡಿನ ಹಾಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡ್ ಈ ಬಾಕ್ಸಲ್ಲಿ ಸರಿಯಾಗಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸರ್ಚ್ ಅಂತ ಇದೆ ನೋಡಿ. ಸರ್ಚ್ ಅಂತ ಕ್ಲಿಕ್ ಮಾಡಿದರೆ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ನಮಗೆ ಎಷ್ಟು ಕಂತುಗಳು ಬಂದಿದೆ, ಎಷ್ಟು ಕಂತುಗಳು ಬಂದಿಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಮತ್ತು ನಮ್ಮ ಒಂದು ಪಿಂಚಣಿ ಆ್ಯಕ್ಟಿವಲ್ಲಿ ಇದೆಯಾ ಅಥವಾ ಇನ್ಆ್ಯಕ್ಟಿವಲ್ಲಿ ಇದೆಯಾ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಕೂಡ ನಾನು ಇವಾಗ ಹೇಳ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ರನ್ನಿಂಗ್ ಅಂತ ಇದೆ ನೋಡಿ. ಈ ಥರ ರನ್ನಿಂಗ್ ಅಂತ ಇದ್ದರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಕೂಡ ಪಿಂಚಣಿನ ಜಮಾ ಆಗ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ಆ್ಯಕ್ಟಿವ್ ಅಂತ ಇದ್ದರೆ ಕೂಡ ಜಮಾ ಆಗ್ತಾ ಇರುತ್ತೆ, ಮತ್ತು ಇನ್ಆ್ಯಕ್ಟಿವ್ ಅಂತ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿ ಪಿಂಚಣಿನ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ರನ್ನಿಂಗ್ ಅಂತ ಇದೆ ನೋಡಿ, ಇದು ರನ್ನಿಂಗ್ ಅಂತ ಇರಬೇಕಾಗುತ್ತೆ. ಹಾಗಾದರೆ ಕೂಡ ನಿಮಗೆ ಪಿಂಚಣಿ ಹಣ ಬರ್ತಾ ಇರುತ್ತೆ. ಮತ್ತು ಪ್ರತಿ ತಿಂಗಳಿಗೆ ನೀವು ಎಷ್ಟನ್ನ ಪಿಂಚಣಿನ ಪಡಿತಾ ಇರ್ತಾರೆ ಅಂತ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನೋಡ್ಬೋದು ಸ್ನೇಹಿತರೆ, ಯಾವ ಡೇಟಿಗೆ ಮಂಜೂರು ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಈ ರೀತಿಯಲ್ಲಿ ನಿಮ್ಮ ಒಂದು ಯಾವುದೇ ಒಂದು ಕೇಂದ್ರಕ್ಕೆ, ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡಿದರೆ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾಡ ಕಚೇರಿ ರಿಕ್ವೆಸ್ಟ್ ಕೂಡ ಇರುತ್ತೆ, ಆರ್ ಡಿ ನಂಬರ್ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, 2023 ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಆರ್ ಡಿ ನಂಬರ್ ಅಥವಾ ಬೆನಿಫಿಷರಿ ಐ ಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಹೆಸರು ಕೂಡ ತೋರಿಸ್ತಾ ಇರುತ್ತೆ, ಮತ್ತು ಎಷ್ಟು ತಿಂಗಳು ಯಾವ ತಿಂಗಳು ಪಿಂಚಣಿ ಹಣ ಬಂದಿದೆ ಅಂತ ಕೂಡ ತೋರಿಸ್ತಾ ಇರುತ್ತೆ, ಮತ್ತು ನಿಮಗೆ ಎಷ್ಟು ತಿಂಗಳ ಪೆನ್ಷನ್ ಜಮಾ ಆಗಿದೆ ಅಂತ ಕೂಡ ಇಲ್ಲಿ ಡೀಟೇಲ್ಸ್ ಆಗಿ A to Z ಮಾಹಿತಿನ ತೋರಿಸ್ತಾ ಇರುತ್ತೆ, ಮತ್ತು ಯಾವ ಅಕೌಂಟ್ಗೆ ಹೋಗ್ತಾ ಇದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈಜಿ ಅಂದರೆ ಈಸಿಯಾಗಿ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ ಯಾವ ರೀತಿಯಲ್ಲಿ ನಮ್ಮ ಒಂದು ಪಿಂಚಣಿ ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಇದೆಯಾ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾವ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಲಾಸ್ಟಲ್ಲಿ ಅಕೌಂಟ್ ನಂಬರ್ 4 ನಂಬರನ್ನು ತೋರಿಸ್ತಾ ಇರ್ತಾರೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರಂಗೆ ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಅದೇ ರೀತಿಯಲ್ಲಿ ನಮ್ಮ ಒಂದು ಚಾನಲ್ಗೆ ತಪ್ಪದೆ ಲೈಕ್ ಮಾಡ್ರಿ ಅಂತ ಹೇಳ್ತಾ, ಇವತ್ತು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಯಾವ್ಯಾವ ಡೇಟಿಗೆ ಜಮಾ ಆಗಿದೆ ಮತ್ತು ಎಷ್ಟು ಕಂತುಗಳು ಟೋಟಲ್ ಜಮಾ ಆಗಿದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿದ್ರಲ್ಲ, ನಿಮ್ದು ಏನಾದರೂ ಪಿಂಚಣಿ ಬರ್ತಾ ಇಲ್ಲ ಅಥವಾ ಏನಾಗಿದೆ ಅಂತ ಯಾವ ರೀತಿಯಲ್ಲಿ ಚೆಕ್ ಮಾಡೋದು ಅಂತ ನಾನು ಇವಾಗ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ನಿಮ್ಮದೇನಾದರೂ ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಈಸಿ ಅಂದರೆ ಈಸಿ ಮೆಥಡಲ್ಲಿ ನಾನು ಇವತ್ತಿನ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹೌದು ಸ್ನೇಹಿತರೆ, ಯಾರೆಲ್ಲ ನಮ್ಮ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್. ಮಾರ್ಚ್ ಏಪ್ರಿಲ್ ಪಿಂಚಣಿ ಹಣ
ಹಣ ಯಾವಾಗ ಜಮಾ ಆಗುತ್ತೆ ಮತ್ತು 2 ಕಂತು ಕೂಡ ಒಟ್ಟಿಗೆ ಜಮಾ ಆಗುತ್ತಾ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾವೊಂದು ಡೇಟಿಗೆ ಜಮಾ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಒಟ್ಟಿಗೆ ಅಂದರೆ 2 ಕಂತನ್ನು ಬೇರೆ ಬೇರೆಯೇ ಬಿಡುಗಡೆ ಮಾಡ್ತಾರೆ. ಯಾವಾಗ ಜಮಾ ಆಗುತ್ತೆ ಅಂತ ಕೇಳಿದ್ರೆ ಈ ತಿಂಗಳ 15ನೇ ತಾರೀಕಿನ ಒಳಗಡೆ ಜಮಾ ಆಗುತ್ತೆ ಸ್ನೇಹಿತರೆ. ಮತ್ತು ಈ ತಿಂಗಳ ಪಿಂಚಣಿ ಹಣ ಕೊನೆ ತಿಂಗಳ ಎಂಡಲ್ಲಿ ಜಮಾ ಆದರೂ ಆಗ್ಬೋದು ಸ್ನೇಹಿತರೆ. ಯಾವುದಕ್ಕೂ ಒಂದು ಜಮಾ ಆದರೂ ಕೂಡ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹಂಗೆ ಕಮೆಂಟ್ ಮಾಡಿ. ಪಿಂಚಣಿ ಹಣ ಯಾರಿಗಾದರೂ ಜಮಾ ಆದರೂ ಕೂಡ ಕಮೆಂಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ನಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.